ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರ, ಈ ಇಂದಿನ ತರಗತಿಯಲ್ಲಿ ನಾವು ಸೀಟ್ ಮೆಟಲ್ ಬೆಂಡಿಂಗ್, ಫೋಲ್ಡಿಂಗ್ ಮತ್ತೆ ಫಾರ್ಮಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಕ್ಕಂಥ ಕೆಲವು ಟರ್ಮ್ಸ್ ಅನ್ನು, ಸ್ಪ್ರಿಂಗ್ ಬ್ಯಾಕ್ ಅಂದ್ರೇನು, ನ್ಯೂಟ್ರಲ್ ಲೈನ್ ಅಂದ್ರೇನು, ಲೀಸ್ಟ್ ಬೆಂಡ್ ರೇಡಿಯಸ್ ಅಂದ್ರೇನು, ಕ್ರ್ಯಾಕ್ ಸ್ಟಾಪ್ ಹೋಲ್ ಅಂದ್ರೇನು, ಈ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. Today in this class we will discuss forming and bending and folding machines and its process. ಈ ತರಗತಿಯಲ್ಲಿ ಫಾರ್ಮಿಂಗ್ ಮಷಿನ್ಸ್, ಬೆಂಡಿಂಗ್ ಮತ್ತೆ ಫೋಲ್ಡಿಂಗ್ ಹೇಗೆ ಮಾಡ್ತಕ್ಕಂಥದ್ದು, ಈ ವಿಧಾನಗಳೇನು, ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. At the end of this lesson, the objectives of today topic: ಬೆಂಡಿಂಗ್ ಸೀಟ್ ಮೆಟಲ್ ಅಂಡ್ ಬೆಂಡಿಂಗ್ ಪ್ರೋಸೆಸ್. ಸೀಟ್ ಮೆಟಲ್ ಅನ್ನ ಬೆಂಡಿಂಗ್ ಮಾಡೋದು ಹಾಗೂ ಬೆಂಡಿಂಗ್ ಪ್ರೋಸೆಸ್ ಹೇಗೆ, ಅದರಲ್ಲಿ ಮ್ಯಾನ್ಯುವಲ್ ಬೆಂಡಿಂಗ್ ಅಂಡ್ ಫೋಲ್ಡಿಂಗ್ ಬೈ ಡಿಫರೆಂಟ್ ಟೂಲ್ಸ್ ಲೈಕ್ ಫೋಲ್ಡಿಂಗ್ ಬಾರ್ಸ್, angle irons, like that. ಫಾರ್ಮಿಂಗ್ ಅಂಡ್ ಬೆಂಡಿಂಗ್ ಅಂಡ್ ಫೋಲ್ಡಿಂಗ್ ಮಷಿನ್ ಪ್ರೋಸೆಸ್ ಬಗ್ಗೆ, ಅದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ, ಬೆಂಡಿಂಗ್ ಮೆಷಿನ್, ಫೋಲ್ಡಿಂಗ್ ಮೆಷಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತೆ ಬೆಂಡಿಂಗ್ ಮಾಡಬೇಕಾದ್ರೆ ಅಥವಾ ಫೋಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಸ್ಟೇಜಸ್ ಇರುತ್ತೆ. ಟು ನೋ ದ ಸ್ಟೇಜಸ್ ಅಂಡ್ ಬೆಂಡಿಂಗ್ ಅಂಡ್ ಫೋಲ್ಡಿಂಗ್, ಅಂಡ್ ಫೈನಲಿ ಟು ಸ್ಟೇಟ್ ದ ವೆರೈಟಿ ಆಫ್ ಬೆಂಡ್ಸ್, ಯಾವ್ಯಾವ ತರ ಬೆಂಡ್ ಅನ್ನು ಮಾಡಬಹುದು, ಸೇಫ್ ಜಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್, ಕಾಂಬಿನೇಷನ್ಸ್ ಆಫ್ ಬೆಂಡ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಬೆಂಡಿಂಗ್ ಮೆಷಿನ್ಸ್ ಅನ್ನ, ಫೋಲ್ಡಿಂಗ್ ಮೆಷಿನ್ಸ್ ಅನ್ನ ನಾವು ಬಳಸಿಕೊಂಡು ಅನ್ನೋದನ್ನು ಈ ತರಗತಿಯಲ್ಲಿ ತಗೊಂಡಿದ್ದೀವಿ. Now let us come to the layout work. ಇಷ್ಟು ಮಕ್ಕಳೇ, ನಿಮಗೆ ಲೇಔಟ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಫಾರ್ಮ್ ಮಾಡೋದು, ಪ್ಯಾಟರ್ನ್ ಅನ್ನೋದನ್ನ ತಿಳ್ಕೊಂಡ್ರೆ. Now come to this some machines, forming machines, bending machines, folding machines ಅಂತಿದೆ. Now let us come to the forming machines. Forming machines are also known as a rolls or a rolling machines ಕೂಡ ಕರೀತಾರೆ. ಅಂದ್ರೆ ಫಾರ್ಮ್ ಅಂತಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಫಾರ್ಮ್ ಮಾಡ್ತಕ್ಕಂಥದ್ದು, ಒಂದು ರಿಕ್ವೈರ್ಡ್ ಸೇಪ್ ಸೈಜ್ ಗೆ ಬೆಂಡ್ ಅನ್ನ ಮಾಡಬೇಕಾಗುತ್ತೆ, ಫೋಲ್ಡ್ ಅನ್ನ ಮಾಡಬೇಕಾಗುತ್ತೆ, ಸೇಪ್ ಅನ್ನ ಕೊಡಬೇಕಾಗುತ್ತೆ, ಅಲ್ಲಿ ನಾವು ಫಾರ್ಮಿಂಗ್ ಮಷಿನ್ಸ್ ಅನ್ನ ನಾವು ಬಳಸ್ತೀವಿ. This forming machine used for forming cylindrical parts of various diameters. ಈ ಫಾರ್ಮಿಂಗ್ ಮಷಿನ್ಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಸಿಲಿಂಡ್ರಿಕಲ್ ಪಾರ್ಟ್ಸ್ ಅನ್ನ ನಾವೇನ್ ಮಾಡಬಹುದು, ಬೇರೆ ಬೇರೆ ಡಯಾಮೀಟರ್ ಇರತಕ್ಕಂತ ಸಿಲಿಂಡ್ರಿಕಲ್ ಪಾರ್ಟ್ಸ್ ಅನ್ನ, ಸೀಟ್ ಮೆಟಲ್ ಅನ್ನ ಉಪಯೋಗಿಸಿಕೊಂಡು ಫಾರ್ಮೇಶನ್ಸ್ ಅನ್ನ ನಾವು ಮಾಡಬಹುದು. ದ ಮೋಸ್ಟ್ ಕಾಮನ್ ಫಾರ್ಮಿಂಗ್ ಮಷಿನ್ ಹ್ಯಾಸ್ ರೋಲರ್ ಆಫ್ 50 mm ಅಂಡ್ ಲೆಂತ್ ವಿಲ್ ಬಿ 750 to 900 mm. ಕಾಮನ್ ಆಗಿ ಈ ಫಾರ್ಮಿಂಗ್ ಮಷಿನ್ಸ್ ಒಂದು ಸೈಜ್ ಏನಿರುತ್ತೆ ಅಂದ್ರೆ ಅಲ್ಲಿ ಬಳಸ್ತಕ್ಕಂಥ ರೋಲರ್ ಸೈಜ್ 50 mm, length 750 to 900 mm ಇರುತ್ತೆ. These machines are used to form mild steel sheet up to 22 gauges. SWG ಅಂತ ಏನಿದೆ, ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂದ್ರೆ ದಟ್ ಈಸ್ 22 ಗೇಜ್ ಥಿಕ್ನೆಸ್ ಇರ್ತಕ್ಕಂಥ ಸೀಟ್ ಇನ್ನ ಈ ಒಂದು ಫಾರ್ಮಿಂಗ್ ಮಷಿನ್ಸ್ ನಲ್ಲಿ ನಾವು ಮಾಡಬಹುದು. ಇಲ್ಲಿ ಏನ್ ಚಿತ್ರ ಕಾಣಿಸ್ತಾ ಇದೆ, ಇದನ್ನ ಫಾರ್ಮಿಂಗ್ ಮಷಿನ್ಸ್ ಅಂತ ಕರಿತೀವಿ. ದಿಸ್ ಇಸ್ ದಿ, ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹಾರೋ ಮಾರ್ಕ್ ಅಲ್ಲಿ, ಇದು ಬಾಡಿ ಫ್ರೇಮ್, ದಿಸ್ ಇಸ್ ದ ಹ್ಯಾಂಡಲ್, ಗೇರ್ ವೀಲ್, upper roll, lower roll, slip roll, upper roll adjusting screw, lower roll adjusting screw. This is the forming machine used for making cylindrical parts of various diameters. This is the forming machines. These machines, the forming machines, have 3 rollers and 2 front rollers will have adjustable arrangement. 3 roller ಇದೆ, 2 front roller ಇದೆ, ಅದನ್ನ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಅನ್ನು ಕೂಡ ಕೊಟ್ಟಿದ್ದಾನೆ. The front true rollers will grip the seat and force it into the rear roller with bend it upward, curving the seat to form the cylinder. ನೋಡಿ ಈ ರೀತಿ ಇರುತ್ತೆ, 3 ರೋಲರ್ ಇರುತ್ತೆ. ಅದರಲ್ಲಿ ಫ್ರಂಟ್ 2 ರೋಲರ್ಸ್ ಏನಿದೆ ವಿಲ್ ಗ್ರಿಪ್ ದ ಸೀಟ್ ಅನ್ನ ಗ್ರಿಪ್ ಮಾಡುತ್ತೆ ಅಂಡ್ ಫೋರ್ಸ್ ಇಂಟು ದ ರೇರ್ ರೋಲರ್. ನೋಡಿ ಈ ಕಡೆಗೆ ಫೋರ್ಸ್ ಮಾಡ್ತಾ ಇದೆ, ಇದೇನಾಗುತ್ತೆ, ಈ ರೀತಿ
ಬೆಂಡ್ ಅನ್ನ ಅಪ್ವರ್ಡ್ ಬೆಂಡಿಂಗ್ ಅನ್ನ ಕರ್ವಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಇವೆರಡು ಫ್ರಂಟ್ ರೋಲರ್ ಎ ಅಂಡ್ ಬಿ. ಇದು ಲಿಫ್ಟ್ ಆಗುತ್ತೆ ಮೇಲಕ್ಕೆ. ಅವಾಗ ಈ ರೋಲ್ ಇದು ಸೀಟ್ ಹೋಗ್ತಾ ಇರ್ತಕ್ಕಂಥದ್ದು. ಈ ರೇರ್ ರೋಲ್ ಅಲ್ಲಿ ನಾವೇನ್ ಮಾಡ್ಬೋದು, ಬೆಂಡಿಂಗ್ ಅನ್ನ ಮಾಡ್ಬೋದು. ದ ಲೋವರ್ ಫ್ರಂಟ್ ರೋಲರ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಕೆಳಗಡೆ ರೋಲರ್ ಅನ್ನ ನಾವೇನ್ ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಅಂದ್ರೆ ಬೇರೆ ಬೇರೆ ಥಿಕ್ನೆಸ್ಗೆ ಅನುಸಾರವಾಗಿ ನಾವು ಅಡ್ಜಸ್ಟ್ ಮಾಡ್ಬೋದು. ದ ಬ್ಯಾಕ್ ರೋಲ್ ಕ್ಯಾನ್ ಬಿ ರೈಸ್ಡ್ ಆರ್ ಲೋವರ್ಡ್. ನೋಡಿ, ಬ್ಯಾಕ್ ರೋಲ್ ಸಿ ಏನಿದೆ ಇದನ್ನ ಮೇಲ್ಗಡೆ ಮತ್ತೆ ಕೆಳಗಡೆಗೆ ಅಪ್ ಅಂಡ್ ಡೌನ್ ಮಾಡಬಹುದು. ಟು ಫಾರ್ಮ್ ಸಿಲಿಂಡರ್ ಆಫ್ ಡಿಫರೆಂಟ್ ಡಯಾಮೀಟರ್, ಬೇರೆ ಬೇರೆ ಡಯಾಮೀಟರ್ ಗೆ ತಕ್ಕಂತೆ. ದ ಬ್ಯಾಕ್ ರೋಲ್ ಕ್ಯಾನ್ ಆಲ್ಸೋ ಬಿ ಸೆಟ್ ಅನ್ ಆಂಗ್ಯುಲರ್ ಆರ್ ವರ್ಟಿಕಲ್ ಪೊಸಿಷನ್ಸ್ ಫಾರ್ ಫಾರ್ಮಿಂಗ್ ಟೇಪರ್ಡ್ ಸಿಲಿಂಡರ್. ಈ ಬ್ಯಾಕ್ ರೋಲರ್ ಏನಿದೆ, ಈ ಟೇಪರ್ಡ್ ಕಾಂಪೋನೆಂಟ್ ಬಂದ್ರೆ ಅಥವಾ ಟೇಪರ್ ಹೋಲ್ ಬಂದ್ರೆ ಅಥವಾ ಟೇಪರ್ ಫಾರ್ಮೇಶನ್ಸ್ ಏನಾದ್ರು ನಿಮಗೆ ಪ್ಯಾನಲ್ ಅದು ಇದು ಬಂದ್ರೆ ಅದನ್ನು ಕೂಡ ಇದನ್ನ ಬ್ಯಾಕ್ ರೋಲ್ ಅನ್ನ ಅಡ್ಜಸ್ಟ್ ಮಾಡಿಕೊಂಡು ಆಂಗ್ಯುಲರ್ ಗೆ ಸೆಟ್ ಮಾಡಿಕೊಂಡು ವರ್ಟಿಕಲ್ ಪೊಸಿಷನ್ಸ್ ಸೆಟ್ ಮಾಡ್ಕೊಂಡು ಟೇಪರ್ ಸಿಲಿಂಡರ್ ಕಾಂಪೋನೆಂಟ್ ಅನ್ನು ಕೂಡ ನಾವಿಲ್ಲಿ ಫಾರ್ಮೇಶನ್ಸ್ ಇದ್ರ ಜೊತೆಗೆ ಈ ಮ್ಯಾನ್ಯುವಲ್ ಬೆಂಡಿಂಗ್ ಕೂಡ ಮಾಡ್ತೀವಿ ನಾವು. ಇವಾಗ ನೋಡಿದಿರಿ ನಾವು ಅನೇಕ ಬೆಂಡಿಂಗ್ ಪ್ರೋಸೆಸ್ ನಮ್ಮ ಐಟಿನಲ್ಲಿ ಅಂತೂ ನಾವು ಅಲಾಯ್ ಟ್ರೇಡ್ ನಲ್ಲಿ ಯಾವುದೇ ರೀತಿ ಫಾರ್ಮಿಂಗ್ ಮೆಷಿನ್ಸ್ ಇಲ್ಲ, ಬೆಂಡಿಂಗ್ ಮೆಷಿನ್ಸ್ ಇಲ್ಲ, ಫೋಲ್ಡಿಂಗ್ ಮೆಷಿನ್ಸ್ ಇಲ್ಲ. ನಾವೆಲ್ಲವನ್ನು ಮಾಡ್ತಕ್ಕಂಥದ್ದು ಮ್ಯಾನ್ಯುವಲ್ ಪ್ರೋಸೆಸ್ ನಲ್ಲೇ ಈಗಾಗಲೇ ಮಾಡಿದೀವಿ ನಾವು. ಸೊ ಇಲ್ಲಿ ಫೋಲ್ಡಿಂಗ್ ಬಾರ್ ಅಂತ ನಾವು ಬಳಸ್ತೀವಿ ಒಂದು ಬೆಂಡಿಂಗ್ ಮಾಡ್ಲಿಕ್ಕೆ. The seat metal is held in a folding bar such way that the bending line coincide with the top of the folding bar. ಇದು ಒಂದು ಫೋಲ್ಡಿಂಗ್ ಬಾರ್ ಅಂತ ಕರಿತೀವಿ ಮಕ್ಕಳೇ. ಇದ್ರ ಜೊತೆಗೆ ನಾವು ಟಾಪ್ ಲೈನ್ ಎಲ್ಲಿಗೆ ಬೆಂಡ್ ಮಾಡಬೇಕು ಅಲ್ಲಿಗೆ ಏನ್ ಮಾಡ್ತೀವಿ, ಈ ಟಾಪ್ ಲೈನ್ ಅನ್ನ ಇಲ್ಲಿಗೆ ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಲೈಕ್ ದಟ್ ನೋಡಿ, ಇಲ್ಲಿ ಫೋಲ್ಡಿಂಗ್ ಬಾರ್ ಇದೆ, ಇದ್ರ ಮಧ್ಯ ಸೀಟ್ ಅನ್ನ ಹಾಕಿದೀವಿ, ಈ ಲೈನ್ ಅನ್ನ ಇಲ್ಲಿ ಲೇಔಟ್ ಮಾಡಿದೀವಿ, ವಾಯ್ಸ್ ನಲ್ಲಿ ಗ್ರಿಪ್ ಮಾಡಿದೀವಿ. ಫೋಲ್ಡಿಂಗ್ ಬಾರ್ ಇಸ್ ಕ್ಲಾಂಪ್ಡ್ ಇನ್ ಬೆಂಚ್ ವೈಸ್ ಎನ್ಶೂರಿಂಗ್ ದಟ್ ಸೀಟ್ ಡಸ್ ನಾಟ್ ಫಾಲ್ ಡೌನ್. ಯಾಕೆ ಇಲ್ಲಿ ಮಾಡಿದೀವಿ ಅಂದ್ರೆ ಸೀಟ್ ಕೆಳಗಡೆ ಬೀಳಬಾರ್ದು. ನಂತರ ಏನ್ ಮಾಡ್ತೀವಿ, ವುಡನ್ ಅಥವಾ ರಬ್ಬರ್ ಮ್ಯಾಲೆಟ್ ಅನ್ನ ತೆಗೆದುಕೊಂಡು ಅದನ್ನ ರೈಟ್ ಆಂಗಲ್ ನೋಡಿ ಯಾವ ರೀತಿ ಯೂಸಿಂಗ್ ರಬ್ಬರ್ ಮ್ಯಾಲೆಟ್ ಆರ್ ವುಡನ್ ಮ್ಯಾಲೆಟ್ ಬೆಂಡ್ ದ ಸೀಟ್ ಅಟ್ ರೈಟ್ ಆಂಗಲ್ ಯೂಸಿಂಗ್ ಫೋಲ್ಡಿಂಗ್ ಬಾರ್ ಆರ್ ಬೆಂಡಿಂಗ್ ಬಾರ್ಸ್ ಅಂತ ನಾವು ಯೂಸ್ ಮಾಡ್ಕೊಂಡು ಆ ರೀತಿ ಮಾಡಬಹುದು. ಇದ್ರ ಜೊತೆಗೆ ಹ್ಯಾಟ್ಚೆಟ್ ಸ್ಟೇಕ್ ಅಂತ ಬರುತ್ತೆ, ನಿಮ್ಗೆ ಗೊತ್ತು. ಈ ಹ್ಯಾಟ್ಚೆಟ್ ಸ್ಟೇಕ್ ಅನ್ನ ತೋರಿಸಿ. The folding lines coincide with the heads of the steering. The seat is pressed by both hands and hammered later. First press ಮಾಡಿ ನಂತರ ಅದನ್ನ ಹ್ಯಾಮರಿಂಗ್ ಮಾಡ್ಕೊತೀವಿ for finishing the bending. ನೋಡಿ, ಇಲ್ಲಿ ಹ್ಯಾಟ್ಚೆಟ್ ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ, ಅದನ್ನ ಹೋಲ್ಡ್ ಮಾಡಿದ್ದಾರೆ ಹ್ಯಾನ್ವಿಲ್ ನಲ್ಲಿ. ಈಗ ಏನ್ ಮಾಡ್ತಾ ಇದ್ದಾರೆ, ಅವ್ರು ಸೀಟ್ ಅನ್ನ ಇಟ್ಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದಾರೆ. ಫೈನಲಿ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಹ್ಯಾಮರ್ ನಲ್ಲಿ ಕರೆಕ್ಟ್ ಫಿನಿಶಿಂಗ್ ಗೆ ಅದನ್ನ ಬೆಂಡ್ ಅನ್ನ ಮಾಡ್ಕೊಳ್ತಾ ಇದೀವಿ. ದಿಸ್ ಆರ್ ದಿ ಮ್ಯಾನ್ಯುವಲ್ ಬಿಲ್ಡಿಂಗ್. ಆಸ್ ಯೂಶುವಲ್ ನೀವು ಸೇಮ್ ಟೈಪ್ ಆಫ್ ವರ್ಕ್ ಅನ್ನ ನಮ್ಮ ವರ್ಕ್ಶಾಪ್ ನಲ್ಲಿ ನೀವು ಮಾಡಿದಿರಿ. ಇನ್ನು ಈ ಬೆಂಡಿಂಗ್ ಅನ್ನ ಮಾಡ್ಲಿಕ್ಕೆ ಸಿ ಕ್ಲಾಂಪ್ ಅನ್ನ ತೆಗೆದುಕೊಂಡು ವರ್ಕ್ ಬೆಂಚ್ ಅಲ್ಲಿ ವುಡನ್ ಫಿಶ್ ಅನ್ನ ಇಟ್ಕೊಂಡು ಕೂಡ ಬೆಂಡ್ ಮಾಡ್ತೀವಿ ನಾವು. ದ ವರ್ಕ್ ಇಸ್ ಕ್ಲಾಂಪ್ ಟು ದ ಹೆಡ್ಸ್ ಆಫ್ ದ ಬೆಂಚ್. ನೋಡಿ, ಈ ರೀತಿ ಸಿ ಕ್ಲಾಂಪ್ ಅನ್ನ ಇಟ್ಕೊಂಡು ಇದು ವರ್ಕ್ ಬೆಂಚ್ ಎರಡೂ ಕಡೆ ಕ್ಲಾಂಪ್ ಅನ್ನ ಮಾಡಿದೀವಿ. ಮೇಲ್ಗಡೆ ಒಂದು ಹಾರ್ಡ್ ವುಡ್ ಅನ್ನ ಹಾಕಿದೀವಿ, ಇದು ವರ್ಕ್ ಬೆಂಚ್. ನಂತರ ಇದನ್ನ ಏನ್ ಮಾಡ್ತೀವಿ ನಾವು, ಇದನ್ನ ಪ್ರೊಜೆಕ್ಟಿಂಗ್ ಪಾರ್ಟ್ ಈ ಕಡೆ ಪ್ರೊಜೆಕ್ಟ್ ಆಗಿದೆಯಲ್ಲ ಅದನ್ನ ಏನ್ ಮಾಡ್ತೀವಿ, ಫೋಲ್ಡೆಡ್ ಡೌನ್ವರ್ಡ್ಸ್ ಕೆಳಗಡೆ ಇದನ್ನ ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಅದು ಫೋಲ್ಡ್ ಆಗುತ್ತೆ. ಬೆಂಡಿಂಗ್ ಯೂಸಿಂಗ್ ಟು ಆಂಗಲ್ ಐರನ್ಸ್. ಆಂಗಲ್ ಐರನ್ ಕೂಡ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ಸೀಟ್ ಮೆಟಲ್ ಅನ್ನ ಬೆಂಡ್ ಮಾಡ್ತೀವಿ. ದ ವರ್ಕ್ ಇಸ್ ಹೆಲ್ಡ್ ಬಿಟ್ವೀನ್ ದ ಟೂ ಹ್ಯಾಂಗಲ್ಸ್. ನೋಡಿ, ಇಲ್ಲಿ ಎರಡು ಹ್ಯಾಂಗಲ್ ಐರನ್ ಇದೆ. ಇದನ್ನ ಹ್ಯಾಂಗಲ್ ಐರನ್ ಬೆಂಚ್ ವೈಸ್ ಅಲ್ಲಿ ಹಾಕೊಂಡಿದೀವಿ, ಅದ್ರ ಮತ್ತೆ ಸೀಟ್ ಮೆಟಲ್ ಅನ್ನ ಹಾಕೊಂಡಿದೀವಿ. ಇಲ್ಲಿ ಎರಡು ಹ್ಯಾಂಗಲ್ ಐರನ್ ಇದೆ, ತೋರಿಸ್ತಾ ಇದ್ದೀನಿ ಇಲ್ಲಿ ಚಿತ್ರದಲ್ಲಿ. ಕ್ಲಾಂಪ್ ಅನ್ನ ಮಾಡಿದೀವಿ ಹ್ಯಾಂಗಲ್ ಐರನ್ ಗೆ. ಸೊ ಹೀಗೆ ಏನ್ ಮಾಡಬಹುದು, ದ ಪ್ರೊಜೆಕ್ಟಿಂಗ್ ಪಾರ್ಟ್ ಆಫ್ ದ ಪ್ಲೇಟ್ ಆರ್ ಫೋಲ್ಡೆಡ್ ಡೌನ್ವರ್ಡ್ಸ್. ಇದನ್ನ ಈ ಕಡೆಗೆ ಬೆಂಡ್ ಮಾಡಿದ್ರೆ ಅದೇನಾಗುತ್ತೆ, ಫೋಲ್ಡಿಂಗ್ ಆಗುತ್ತೆ. ಬೆಂಡಿಂಗ್ ಯೂಸಿಂಗ್ ಹ್ಯಾಂಡ್ ಸಿಮ್ಮರ್ಸ್ ಓನ್ಲಿ ಫಾರ್ ಹಾರೋ ಎಡ್ಜಸ್ ಅಂಡ್ ಬೆಂಡ್. ಕೆಲವು ಸಂದರ್ಭದಲ್ಲಿ ಹ್ಯಾಂಡ್ ಸಿಮ್ಮರ್ಸ್ ಅಂತ ಬರುತ್ತೆ, ಕೈಯಲ್ಲಿ ನಿಮ್ಮ ಕಟಿಂಗ್ ಪ್ಲೇರ್ ತರ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನಾವೇನ್ ಮಾಡ್ತೀವಿ, ಸಣ್ಣ ಸಣ್ಣ ಬೆಂಡ್ ಅನ್ನು ಕೂಡ ಮಾಡ್ತೀವಿ. ದ ವರ್ಕ್ ಈಸ್ ಹೆಲ್ಡ್ ಬಿಟ್ವೀನ್ ದ ಟೂ ಸ್ಮಾಲ್ ಪೀಸ್ ಸೀಟ್ ಮೆಟಲ್. A simmer used to clamp the small pieces and the complete assembly is rotated to bend the seat. So this is hand simmer. Like that you can use a hand simmer. ಈ ಚಿತ್ರದಲ್ಲಿ ಇರತಕ್ಕಂತ ಹ್ಯಾಂಡ್ ಸಿಮ್ಮರ್ ಇದನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೀವಿ ನಾವು, ಬೆಂಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತಾ ಇದೀವಿ. ಇನ್ನು ಫ್ಲೈ ಪ್ರೆಸ್ ಅನ್ನ ತಕೊಂಡು ಡೈಸ್ ಮತ್ತೆ ಪಂಚಸ್ ಅನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ, ಬೆಂಡಿಂಗ್ ಅನ್ನ ಕೂಡ ನಾವು ಮಾಡ್ತೀವಿ.
A die is fixed in the fly press having the dimensions depending on the angle of the bending. ನೋಡಿ ಇಲ್ಲಿ ಡೈ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಡೈ ಇದೆ, ಮೇಲ್ಗಡೆ ಪಂಚ್ ಇದೆ, ಇಲ್ಲಿ ವಿ ಸೇಪ್ ಬೆಂಡ್ ಮಾಡ್ತಾ ಇರ್ತಕ್ಕಂಥ ಲೈಕ್ ದಟ್. ಪಂಚ್ ಕರಸ್ಪಾಂಡಿಂಗ್ ಟು ದ ಡೈ, ಕೆಳಗಡೆ ಡೈಗೆ ಸೂಟ್ ಆಗ್ತಕ್ಕಂಥ ಪಂಚ್ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಪ್ರೆಸ್ ಮಾಡಿ ಬೆಂಡ್ ಅನ್ನು ಮಾಡ್ತಕ್ಕಂಥ. ಅಂಡ್ ದೆನ್ pressed and moved towards the die to bend the seat which is between the die and the punch, then it can be removed. ಇದು ಕೂಡ ನೀವು ತೋರಿಸಿದೀನಿ ಯಾವ ರೀತಿ ಮಾಡುವುದು ಅಂತ ಹೇಳಿ ವರ್ಕ್ಶಾಪ್ ನಲ್ಲಿ. ಸೊ ಇದು ಮ್ಯಾನ್ಯುವಲ್ ಬೆಂಡಿಂಗ್ ಪ್ರೋಸೆಸ್. ಇದಲ್ಲದೆ ಬೆಂಡಿಂಗ್ ಮೆಷಿನ್ಸ್ ಬರುತ್ತೆ ಸೀಟ್ ಅನ್ನ ಬೆಂಡಿಂಗ್ ಅನ್ನ ಮಾಡ್ಲಿಕ್ಕೆ. ಟರ್ನ್, ಫೋಲ್ಡಿಂಗ್ ಅಂಡ್ ಬೆಂಡಿಂಗ್ ಆರ್ ರಾದರ್ ಲೂಸ್ಲಿ ಯೂಸ್ಡ್ ಇನ್ ದ ಇಂಡಸ್ಟ್ರೀಸ್. ಫೋಲ್ಡಿಂಗ್ ಅಂದ್ರೂ ಒಂದೇನೆ, ಬೆಂಡಿಂಗ್ ಅಂದ್ರೂ ಒಂದೇನೆ, ಎರಡು ಸಿಮಿಲರ್ ವರ್ಡ್. Both the operations are carried out the same purposes. ಅಂದ್ರೆ ಬೆಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, which is deflect the metal from one flat plane to the another so that it's they permanently bending or folding. ಇನ್ನು ಫೋಲ್ಡಿಂಗ್ ಅಂತ ಹೇಳಿದ್ವಿ, ಬೆಂಡಿಂಗ್ ಅನ್ನ ಹೇಳಿದ್ರೆ ಎರಡು ಸೇಮ್ ವರ್ಡ್. If the deflection is sharp and the radius is small, the metal is said to be folded. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಫ್ಲೆಕ್ಷನ್ಸ್ ಕಡಿಮೆ, ಶಾರ್ಪ್ ಇರುತ್ತೆ, ಮತ್ತೆ ರೇಡಿಯಸ್ ಚಿಕ್ಕದಿರುತ್ತೆ ಇಲ್ಲಿ ಫೋಲ್ಡಿಂಗ್ ನಲ್ಲಿ. ಅದನ್ನು ನಾವು ಮೆಟಲ್ ಅನ್ನ ಫೋಲ್ಡ್ ಮಾಡೋದು ಅಂತ ಕರಿತೀವಿ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಬೆಂಡಿಂಗ್. ದ ಹೆಡ್ಸ್ ಆಫ್ ಎನೇಬಲ್ ದ ಬೆಂಡಿಂಗ್ ರೇಡಿಯಸ್ ವಿಲ್ ಬಿ ಲೆಸ್ ಕಂಪೇರ್ಡ್ ಟು ದ ಬೆಂಡಿಂಗ್ ಇಸ್ ಕಾಲ್ಡ್ ಫೋಲ್ಡಿಂಗ್. ಬೆಂಡಿಂಗ್ ಗೆ ಕಂಪೇರ್ ಮಾಡಿದಾಗ ಫೋಲ್ಡಿಂಗ್ ನಲ್ಲಿ ಒಂದು ಸ್ವಲ್ಪ ರೇಡಿಯಸ್ ಕಡಿಮೆ ಇರುತ್ತೆ, ಅದರ್ವೈಸ್ ಬೋತ್ ಆರ್ ಸೇಮ್. In bending, if the deflection comes a large area with a large curvature, it is called bending. Large area, large curvature idre adanna navenanta karitivi, bending anta karitivi. Folding or bending involves the deformations of the material along a straight line in two directions. This is called folding machines. But ಇಲ್ಲಿ folding machines handle ಇದೆ, ಹ್ಯಾಂಡಲ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾವು ಇದು ಫೋಲ್ಡಿಂಗ್ ಬೀಮ್ ಅಂತ ಕರಿತೀವಿ. ರೇಡಿಯಸ್ ಅಡ್ಜಸ್ಟಿಂಗ್ ಸ್ಕ್ರೂ ಇದೆ, ಬೀಮ್ ಆಪರೇಟಿಂಗ್ ಲೆವರ್, ಇಲ್ಲಿ ಬೀಮ್ ಆಪರೇಟಿಂಗ್ ಕ್ಯಾಮ್ ಇದೆ, ಕ್ಲಾಂಪಿಂಗ್ ಬೀಮ್ ಇದೆ, ಫೋಲ್ಡಿಂಗ್ ಬ್ಲೇಡ್, ಬೆಡ್ ಇದೆ ನಾವು ಸೀಟ್ ಅನ್ನು ಕೊಡ್ಲಿಕ್ಕೆ, ಎಂಡ್ ಫ್ರೇಮು, ಪೆಡೆಸ್ಟಲ್ ಇದೆ, ಸ್ಟ್ಯಾಂಡ್. ಇಲ್ಲಿ ಈ ಬೆಂಡಿಂಗ್ ಅಥವಾ ಫೋಲ್ಡಿಂಗ್ ಮಿಷನ್ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ, ಮ್ಯಾಕ್ಸಿಮಮ್ ಲೆಂತ್ ಅಂಡ್ ಥಿಕ್ನೆಸ್ ಆಫ್ ದ ಜಾಬ್ ಕೆನ್ ಬಿ ಬೆಂಡ್ ಯೂಸಿಂಗ್ ದ ಮಿಷನ್. ಮ್ಯಾಕ್ಸಿಮಮ್ ಎಷ್ಟು ಲೆಂತ್ ಮತ್ತೆ ಎಷ್ಟು ಥಿಕ್ನೆಸ್ ಜಾಬ್ ಅನ್ನು ಬೆಂಡ್ ಮಾಡಬಹುದು ಈ ಮೆಷಿನ್ ಯೂಸ್ ಮಾಡಬಹುದು. ದಟ್ ಈಸ್ ದ ಸ್ಪೆಸಿಫಿಕೇಶನ್ಸ್. ಫಾರ್ ಎಕ್ಸಾಂಪಲ್ 1.5 ಮೀಟರ್ ವಿಡ್ತ್, 2.5 mm ಥಿಕ್ನೆಸ್ ಅಂದ್ರೆ 1.5 ಮೀಟರ್ ವಿಡ್ತ್, 2.5 mm ಥಿಕ್ನೆಸ್ ಸೀಟ್ ಅನ್ನ ನಾವೇನ್ ಮಾಡಬಹುದು, ಯೂಸ್ ಮಾಡಬಹುದು ಬೆಂಡ್ ಮಾಡ್ಲಿಕ್ಕೆ, ಫೋಲ್ಡಿಂಗ್ ಅನ್ನ ಮಾಡ್ಲಿಕ್ಕೆ. ದ ಲಿಫ್ಟ್ ಅಂಡ್ ದ ಸೇಪ್ ಆಫ್ ದ ಕ್ಲಾಂಪಿಂಗ್ ಬೀಮ್ ಸ್ಪೆಸಿಫೈ ಮಾಡುವಾಗ, ದ ಸ್ಮಾಲೆಸ್ಟ್ width of the bend is usually 8 to 10 times the metal thickness. The minimum inside corner radius, least bend radius ಅಂತ ಏನ್ ಕರೀತೀವಿ, the bend will be 1.5 times the thickness of the seat. ಈ ಬೆಂಡಿಂಗ್ ಅನ್ನು ಮಾಡುವಾಗ ಕೆಲವು ಸ್ಟೇಜಸ್ ಬರುತ್ತೆ. ಆ ಸ್ಟೇಜಸ್ ಅನ್ನ ನಾವು ನೋಡೋದಾದ್ರೆ, ಏನು ಸ್ಟೇಜಸ್ ಇದೆ ಬೆಂಡಿಂಗ್ ಅಥವಾ ಫೋಲ್ಡಿಂಗ್ ನಲ್ಲಿ ಅಂದ್ರೆ, ಒಂದು ಕ್ಲಾಂಪಿಂಗ್, ಫೋಲ್ಡಿಂಗ್, ರಿಮೂವಲ್ ಆಫ್ ವರ್ಕ್. ಕ್ಲಾಂಪ್ ಮಾಡ್ತಕ್ಕಂಥದ್ದು, ಫೋಲ್ಡ್ ಮಾಡ್ತಕ್ಕಂಥದ್ದು, ವರ್ಕ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ದ ಸ್ಟೇಜಸ್ ಇನ್ ಬೆಂಡಿಂಗ್. ಕ್ಲಾಂಪ್ ದ ಜಾಬ್ ಗಿವಿಂಗ್ ಸಫಿಶಿಯಂಟ್ ಕ್ಲಿಯರೆನ್ಸ್ ಫಾರ್ ದ ಪ್ರೀವಿಯಸ್ ಫೋಲ್ಡ್ಸ್. ಎರಡನೇದು ಫೋಲ್ಡಿಂಗ್. ದ ಫೋಲ್ಡಿಂಗ್ ಬೀಮ್ ಶುಡ್ ಬಿ ಕ್ಲಿಯರ್ ದ ವರ್ಕ್ ಪರ್ಟಿಕ್ಯುಲರ್ಲಿ ವೈಲ್ ಮಾರ್ಕಿಂಗ್ ಸೆಕೆಂಡ್ ಅಂಡ್ ಥರ್ಡ್ ಫೋಲ್ಡ್ಸ್. ಮೂರನೇದು ರಿಮೂವಲ್ ಆಫ್ ವರ್ಕ್. ಫೋಲ್ಡಿಂಗ್ ಆಗಿದೆ, ಈಗ ವರ್ಕ್ ಅನ್ನ ಏನ್ ಮಾಡ್ಬೇಕು ನಾವು, ಈಸಿಯಾಗಿ ರಿಮೂವ್ ಆಗೋ. ದಟ್ಸ್ ವೈ ಕೇರ್ ಮಸ್ಟ್ ಬಿ ಟೇಕನ್ ಇನ್ ಫೋಲ್ಡಿಂಗ್ ಟು ಎನ್ಶ್ಯೂರ್ ದಟ್ ದ ವರ್ಕ್ ಮೇ ಬಿ ಈಸಿಲಿ ರಿಮೂವ್ಡ್ ಆನ್ ದ ಕಂಪ್ಲೀಷನ್ಸ್ ಆಫ್ ದ ಫೈನಲ್ ಬೆಂಡ್. ಎ ಕೇರ್ಫುಲ್ ಸ್ಟಡಿ ಟು ಡನ್ ಬಿಫೋರ್ ಬೆಂಡಿಂಗ್. ಈ ರಿಮೂವ್ ಮಾಡೋದಿದೆಯಲ್ಲ, ಹಾಗಾಗಿ ನೀವು ಮೊದಲೇ ಸ್ಟಡಿ ಮಾಡ್ಕೊಂಡಿರ್ತೀವಿ ಯಾವ ರೀತಿಯ ವರ್ಕ್ ಅನ್ನ ಕೇರ್ ಆಗಿ ನಾವು ಡ್ಯಾಮೇಜ್ ಇಲ್ಲದಂತೆ ತೆಗೆಯತಕ್ಕಂಥದ್ದು. ಇದು ಕ್ಲಾಂಪ್ ಮಾಡೋದು, ಫೋಲ್ಡ್ ಮಾಡೋದು, ವರ್ಕ್ ಅನ್ನ ರಿಮೂವ್ ಮಾಡೋದು, ಮೂರು ಸ್ಟೇಜಸ್ ಇಂಪಾರ್ಟೆಂಟ್. ಈ ವರ್ಕ್ ಅನ್ನ ರಿಮೂವ್ ಮಾಡೋದು ಅಂತ ಹೇಳಿದೆ, ವೈ ಟೇಕ್
ಕೇರ್ಫುಲಿ ಅಂತ. ಈ ಒಂದು ಚಿತ್ರದಲ್ಲಿ ನಿಮಗೆ ಒಂದು ಕೊಟ್ಟಿದ್ದೀನಿ. ಇಲ್ಲಿ ಫೋಲ್ಡಿಂಗ್ ಬೀಮ್ ಇದೆ, ಇಲ್ಲಿ ಫೋಲ್ಡಿಂಗ್ ಸ್ಟ್ಯಾಂಡರ್ಡ್ ಬೆಡ್ ಬಾರ್, ಇದು ಸ್ಟ್ಯಾಂಡರ್ಡ್ ಬೆಡ್ ಬಾರ್ ಇಲ್ಲಿ ಸೆಕ್ಷನಿಂಗ್ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಒಂದು ಸೀಟ್ ಮೆಟಲ್ ಅನ್ನ ರೈಟ್ ಆಂಗಲ್ ಗೆ ಬೆಂಡ್ ಮಾಡಿದ್ದಾರೆ ಬೆಡ್ ಬಾರ್ ಅನ್ನ ಉಪಯೋಗಿಸ್ಕೊಂಡು. ಇಲ್ಲಿ ಫೋಲ್ಡಿಂಗ್ ಫಿಂಗರ್ ಅಂಡ್ ಫೋಲ್ಡಿಂಗ್ ಬೀಮ್ ಅನ್ನ ಬಳಸ್ಕೊಂಡು ರೈಟ್ ಆಂಗಲ್ ನೋಡಿ, ಇಲ್ಲಿ ಇದು ಸೀಟ್ ಈ ಸೆಕ್ಷನ್ ಇದೆಯಲ್ಲ, ಇದು ರೈಟ್ ಆಂಗಲ್ ಗೆ ಏನ್ ಮಾಡಿದ್ದಾರೆ, ಸೀಟ್ ಮಾಡಿದ್ದಾರೆ. ಸೊ ಇದನ್ನ ಏನ್ ಮಾಡಬೇಕು, ನಾವು ವರ್ಕ್ ಅನ್ನ ರಿಮೂವ್ ಮಾಡಬೇಕು. ಇದು ಸ್ಮಾಲ್ ರೇಡಿಯಸ್ ಗೆ ಬೆಂಡ್ ಆಗಿರ್ತಕ್ಕಂಥದ್ದು. ದಿಸ್ ಈಸ್ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಇಲ್ಲಿ ಸ್ಮಾಲ್ ರೇಡಿಯಸ್ ಗೆ ಬೆಡ್ ಬಾರ್ ಮತ್ತೆ ಫೋಲ್ಡಿಂಗ್ ಬೀಮ್ ಅನ್ನು ಉಪಯೋಗಿಸ್ಕೊಂಡು ಸ್ಮಾಲ್ ರೇಡಿಯಸ್ ಗೆ ಬೆಂಡ್ ಮಾಡಿರ್ತಕ್ಕಂಥದ್ದು. ಸ್ಟೆಪ್ಡ್ ಬಾರ್ ಅನ್ನ ಉಪಯೋಗಿಸ್ಕೊಂಡು ನೋಡಿ, ಇಲ್ಲಿ ಸ್ಟೆಪ್ಡ್ ಫೋಲ್ಡಿಂಗ್ ಅನ್ನ ಮಾಡಿದ್ದಾರೆ. ಬಾರ್ ಅನ್ನ ಉಪಯೋಗಿಸ್ಕೊಂಡು ಫೋಲ್ಡಿಂಗ್ ಫಿಂಗರ್, ಫೋಲ್ಡಿಂಗ್ ಬೀಮ್, ಸ್ಟೆಪ್ಡ್ ಬೆಡ್ ಬಾರ್, ಇದು ಸ್ಟೆಪ್ಡ್ ಬೆಡ್ ಬಾರ್, ಇದು ಈ ರೀತಿ ಬೆಂಡ್ ಮಾಡ್ತೀವಿ ನೋಡಿ. ಇಲ್ಲೂ ಸ್ಟೆಪ್ ಇದೆ ನೋಡಿ, ಇಲ್ಲೂ ಕೂಡ ಸ್ಟೆಪ್ ಇದೆ, ಮೆಟ್ಲು ತರ ಇದೆ. ಆ ಸ್ಟೆಪ್ಡ್ ಬೆಡ್ ಬಾರ್ ಅನ್ನು ಉಪಯೋಗಿಸ್ಕೊಂಡು ಸ್ಟೆಪ್ ತರ ಏನ್ ಮಾಡಿದ್ದಾರೆ, ಸೀಟ್ ಅನ್ನ ಬೆಂಡ್ ಮಾಡಿರ್ತಕ್ಕಂಥ ಒಂದು ಪ್ರೋಸೆಸ್. Figure showing this bend to certain angles using standard angle folding bar. Some angle. So use of the radius fingers and the use of the folding machines ನಲ್ಲಿ certain angle ಗೆ ಏನ್ ಮಾಡ್ತಾ ಇರೋದು, ರೇಡಿಯಸ್ ಫಿಂಗರ್ ಅನ್ನ ಫೋಲ್ಡಿಂಗ್ ಬಾರ್ ಅನ್ನ ಉಪಯೋಗಿಸ್ಕೊಂಡು ಬೆಂಡಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ the variety of bends and combination of bends that can be made using bending machine or folding machines. ನೋಡಿ, ಈ ತರ ಎಲ್ಲ ಬೇರೆ ರೀತಿಯಾದಂತ ಫೋಲ್ಡಿಂಗ್ ಮತ್ತೆ ಬೆಂಡಿಂಗ್ ಅನ್ನು ನಾವು ಈ ಫೋಲ್ಡಿಂಗ್ ಮೆಷಿನ್ಸ್ ಬೆಂಡಿಂಗ್ ಮೆಷಿನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಇಲ್ಲಿ ಸಿಂಗಲ್ ಗ್ಲೋ, ಈ ರೀತಿ ಸ್ಟೆಪ್, ಈ ರೀತಿ ಯು ಎಲ್ ಸೇಪ್, ಬೇರೆ ಡಿಫರೆಂಟ್ ಪ್ರೊಫೈಲ್ ಸೇಪ್, ಚಾನಲ್ ಸೇಪ್, ಲೈಕ್ ದಟ್ ಡಿಫರೆಂಟ್ ಸೇಪ್ ಆಫ್ ಬೆಂಡ್ ಕ್ಯಾನ್ ಬಿ. ಸೊ ಇದು ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ವರ್ಕ್ ಪ್ರೊಡ್ಯೂಸ್ಡ್ ಬೈ ಫೋಲ್ಡಿಂಗ್ ಮೆಷಿನ್ಸ್ ಆರ್ ಬೆಂಡಿಂಗ್ ಮೆಷಿನ್ಸ್. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ಸ್, ಯಾವ್ಯಾವ ರೀತಿ ಬೆಂಡ್ಸ್ ಅನ್ನ ನಾವು ಮಾಡಬಹುದು ಅಂತ. ಇನ್ನು ಮ್ಯಾಂಡ್ರೆಲ್ ಫೋಲ್ಡಿಂಗ್ ಮೆಷಿನ್ಸ್ ನಲ್ಲಿ ಮ್ಯಾಂಡ್ರೆಲ್ ಅನ್ನು ಉಪಯೋಗಿಸ್ತಾರೆ. ಸಮ್ ಫೋಲ್ಡಿಂಗ್ ಮೆಷಿನ್ಸ್ ಹ್ಯಾವ್ ಪ್ರಾವಿಷನ್ಸ್ ಫಾರ್ ಇನ್ಸರ್ಟಿಂಗ್ ಎ ಮ್ಯಾಂಡ್ರೆಲ್. ಮ್ಯಾಂಡ್ರೆಲ್ ಅಂದ್ರೆ ರೌಂಡ್ ಬಾರ್. Mandrel of the machines, the amount of lift in the clamping beam is very important, which decides the maximum size of the mandrel to be used. ಎಷ್ಟು ಮ್ಯಾಕ್ಸಿಮಮ್ ಸೈಜ್, ಎಷ್ಟನ್ನು ಯೂಸ್ ಮಾಡಬೇಕು, ಎಷ್ಟನ್ನು ಬೆಂಡ್ ಮಾಡಬೇಕು, ರೇಡಿಯಸ್ ಪ್ರತಿಯೊಂದು ಇಲ್ಲಿದೆ. ಆ ಮೆಷಿನ್ ವಿಚ್ ಕ್ಲಾಂಪಿಂಗ್ ಬೀಮ್ ಲಿಫ್ಟ್ ಬಿಟ್ವೀನ್ 175 to 200 mm will allow a mandrel of diameter 152 mm. 152 mm ವರೆಗೆ ಅದು ಹಲೋ ಮಾಡುತ್ತೆ ಬೆಂಡ್ ಅನ್ನ ಮಾಡಲಿಕ್ಕೆ. ಫೋಲ್ಡಿಂಗ್ ಮೆಷಿನ್ಸ್ ನಲ್ಲಿ ಮ್ಯಾಂಡ್ರಲ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಬೆಂಡಿಂಗ್ ಅನ್ನ. ಇದಿಷ್ಟು ಮಕ್ಕಳೇ ನಿಮಗೆ ಫೋಲ್ಡಿಂಗ್ ಮೆಷಿನ್, ಬೆಂಡಿಂಗ್ ಮೆಷಿನ್ಸ್, ಫಾರ್ಮಿಂಗ್ ಮೆಷಿನ್ಸ್, ಮ್ಯಾನ್ಯುಯಲ್ ಬೆಂಡಿಂಗ್, ಮ್ಯಾನ್ಯುಯಲ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಈಗ ನೀವು ತಿಳ್ಕೊಂಡಿದ್ದೀರಿ, ಮನನ ಮಾಡ್ಕೊಂಡಿದ್ದೀರಿ. ನಾವು ಲೆಟ್ ಅಸ್ ಕಮ್ ಟು ದಿ ಸಮ್ ಕ್ವಶನ್ ಅಂಡ್ ಆನ್ಸರ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ಸ್. ಅಥವಾ ನೀವು ಎಷ್ಟನ್ನ ಅರ್ಥಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ, ಕಲ್ತ್ಕೊಂಡಿದ್ದೀರಿ ಅನ್ನೋದನ್ನ ನೋಡ್ತಾ. ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದ ಡೈರೆಕ್ಷನಲಿಟಿ ಆಫ್ ಸೀಟ್ ಮೆಟಲ್? ನಾನು ಹೇಳಿದ ಡೈರೆಕ್ಷನಲಿಟಿ ಅಂದ್ರೆ ಏನು ಸೀಟ್ ಮೆಟಲ್? ದಟ್ ಮೀನ್ಸ್ ಪ್ರಾಪರ್ಟೀಸ್ ಆಫ್ ಸೀಟ್ ಮೆಟಲ್ vary depending on rolling directions. These sheet metal properties, for example, strength and elongations like that, will be varied according to the directions of rolling. That is called directionality in the air. So, correct answer. What are the two aspects in bending operations affected by directionality? ಈ ಎರಡು ಆಸ್ಪೆಕ್ಟ್ಸ್ ಗಳನ್ನ ಹೇಳಿ ಎಫೆಕ್ಟ್ ಆಗುತ್ತಲ್ಲ ಡೈರೆಕ್ಷನಲಿಟಿ ಇಂದ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಒನ್ ಇಸ್ ಕ್ರ್ಯಾಕ್ ಡ್ಯೂ ಟು ಬೆಂಡಿಂಗ್, ಅದರ್ ಒನ್ ಇಸ್ ಸ್ಪ್ರಿಂಗ್ ಬ್ಯಾಕ್. ಒಂದು ಕ್ರ್ಯಾಕ್ ಆಗೋದು, ಇನ್ನೊಂದು ಸ್ಪ್ರಿಂಗ್ ಬ್ಯಾಕ್ ಆಗ್ತದೆ. When bending a sheet metal, the metal elongates in the direction of rolling. How does this affect in the sheet being bent? ಅಂದ್ರೆ ನೀವು ಸೀಟ್ ಮೆಟಲ್ ಅನ್ನ ಬೆಂಡ್ ಮಾಡುವಾಗ ಡೈರೆಕ್ಷನ್ಸ್ ಆಫ್ ರೋಲಿಂಗ್ ಗೆ ತಕ್ಕಂತೆ ಎಲಾಂಗೇಟ್ ಆಗುತ್ತೆ. ಇದು ಸೀಟ್ ಮೆಟಲ್ ಬೆಂಡಿಂಗ್ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನ ಮಾಡುತ್ತೆ ಅಂದ್ರೆ ಏನಾಗುತ್ತೆ, ಕ್ರ್ಯಾಕ್ ಮೇ ಡೆವಲಪ್. ಹೌ ಕ್ಯಾನ್ ವಿ ಪ್ರಿವೆಂಟ್ ದ ಡಿಫೆಕ್ಟ್ ವೆನ್ ಬೆಂಡಿಂಗ್ ಸೀಟ್ ಮೆಟಲ್? ದ ಮೆಟಲ್ ಇಲಾಂಗೇಟ್ಸ್ ಇನ್ ದ ಡೈರೆಕ್ಷನ್ ಆಫ್ ರೋಲಿಂಗ್. ಇಫ್ ದ ಬೆಂಡ್ ಇಸ್ ಮೇಡ್ ಇನ್ ಟೂ ಡೈರೆಕ್ಷನ್ಸ್, ಈ ಕ್ರ್ಯಾಕ್ ಅನ್ನ ಡೆವಲಪ್ ಆಗೋದನ್ನ ಯಾವ ರೀತಿ ಅವಾಯ್ಡ್ ಮಾಡ್ತೀರಿ ಅಂದ್ರೆ ಮಿನಿಮಮ್
ಮ್ಯಾಕ್ಸಿಮಮ್ 45 ಡಿಗ್ರಿ ಅಂತ ಹೇಳ್ತೀವಿ. ಬೆಂಡ್ ಅಟ್ 45 ಡಿಗ್ರಿ ಬೆಂಡ್ ವಿತ್ ಬೆಂಡ್ ರೇಡಿಯಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ದಿ ಲೀಸ್ಟ್ ಬೆಂಡ್ ರೇಡಿಯಸ್ ಆಫ್ ದಿ ಮೆಟೀರಿಯಲ್. ಸೊ ಇಲ್ಲಿ ಒಂದು ಇದನ್ನ ಏನಂತ ಕರಿತೀವಿ, ಕ್ರ್ಯಾಕ್ ಸ್ಟಾಪ್ ಹೋಲ್ ಅಂತ ಕರಿತೀವಿ. ಇನ್ ಎ ಸೀಟ್ ಮೆಟಲ್ ಬೆಂಡಿಂಗ್ ಜಾಬ್ ವಿಚ್ ರಿಕ್ವೈರ್ಸ್ ಬೆಂಡಿಂಗ್ ಅಟ್ ರೈಟ್ ಆಂಗಲ್ಸ್ ಇನ್ 2 ಡೈರೆಕ್ಷನ್ಸ್, 2 ಡೈರೆಕ್ಷನ್ಸ್ ನಲ್ಲಿ ಬೆಂಡ್ ಮಾಡುವಾಗ ಎ ಹೋಲ್ ಡ್ರಿಲ್ಡ್ ಅಟ್ ಇಂಟರ್ಸೆಕ್ಷನ್ಸ್ as shown in figure. What is the purpose of this? ಇದನ್ನ ಯಾತಕ್ಕೆ ಟು ಅರೆಸ್ಟ್ ದ ಕ್ರ್ಯಾಕ್, ಈ ಕ್ರ್ಯಾಕ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ರೀತಿ ಒಂದು ಹೋಲ್ ಅನ್ನು ನಾವು ಮಾಡಿರ್ತೀವಿ. ಸೊ ಇಲ್ಲಿ ಬೆಂಡ್ ರೇಡಿಯಸ್, ವಾಟ್ ಇಸ್ ದ ಪರ್ಪಸ್ ಆಫ್ ದ ಬೆಂಡ್ ರೇಡಿಯಸ್ ಸೋನ್? ಈ ಬೆಂಡ್ ರೇಡಿಯೇಷನ್ ಯಾಕೆ ಕೊಟ್ಟಿರೋದು? ಇಲ್ಲಿ ಕ್ರ್ಯಾಕ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ. ಟು ಅವಾಯ್ಡ್ ಔಟ್ಸೈಡ್ ರೇಡಿಯಸ್ ಆಫ್ ದ ಸೀಟ್ ಪುಲ್ ಟೂ ಮಚ್ ವೆನ್ ಬೆಂಡಿಂಗ್. ಸೊ ಈ ಔಟ್ಸೈಡ್ ರೇಡಿಯಸ್ ಏನಾಗುತ್ತೆ, ಫುಲ್ಡ್ ಆಗಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಕ್ರ್ಯಾಕ್ ಡೆವಲಪ್, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇಲ್ಲಿ ಬೆಂಡ್ ರೇಡಿಯೇಷನ್ ನಾವು ಕೊಟ್ಟಿದ್ದೀವಿ. ನೇಮ್ ದ ಫಾಲೋಯಿಂಗ್ ಪ್ರೋಸೆಸ್ ದ ಡಿಫ್ಲೆಕ್ಷನ್ ಶಾರ್ಪ್ ಅಂಡ್ ರೇಡಿಯಸ್ ಆಲ್ಸೋ ಸ್ಮಾಲ್. ಯಾವುದು? ಫೋಲ್ಡಿಂಗ್. ಡಿಫ್ಲೆಕ್ಷನ್ ತುಂಬಾ ಕಡಿಮೆ ಇದೆ, ರೇಡಿಯಸ್ ತುಂಬಾ ಕಡಿಮೆ ಇದ್ರೆ ಫೋಲ್ಡಿಂಗ್ ಅಂತ ಕರಿತೀವಿ. ದ ಡಿಫ್ಲೆಕ್ಷನ್ಸ್ ಕವರ್ಸ್ ಲಾರ್ಜ್ ಏರಿಯಾ ವಿತ್ ಲಾರ್ಜ್ ಕರ್ವೇಚರ್, ಬೆಂಡಿಂಗ್ ಅಂತ ಕರಿತೀವಿ. ಹೌ ವಿಲ್ ಯು ಸ್ಪೆಸಿಫೈ ಎ ಫೋಲ್ಡಿಂಗ್ ಮೆಷಿನ್? ಅದನ್ನ ಸ್ಪೆಸಿಫೈ ಮಾಡಬೇಕಾದ್ರೆ ಉದ್ದ ಮತ್ತೆ ಥಿಕ್ನೆಸ್ ಆಫ್ ದ ಸೀಟ್ ಅಂತ ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಲೆಂತ್ ಅಂಡ್ ಥಿಕ್ನೆಸ್ ಆಫ್ ದ ಸೀಟ್ ದಟ್ ಕ್ಯಾನ್ ಬಿ ಬೆಂಟ್. ಒನ್ ಆಫ್ ದ 3 steps in folding process is remove the work from the machine. Name the other 2. ಒಂದು ಸ್ಟೆಪ್ಸ್ ಫೋಲ್ಡಿಂಗ್ ಮೆಷಿನ್ ಅಲ್ಲಿ ವರ್ಕ್ ಅನ್ನ ರಿಮೂವ್ ಮಾಡೋದು. ಹಾಗಾದ್ರೆ ಇನ್ನೆರಡು ಯಾವುದು? ಒಂದು ಕ್ಲಾಂಪಿಂಗ್, ಇನ್ನೊಂದು ಫೋಲ್ಡಿಂಗ್. ಅದಾದ್ಮೇಲೆ ರಿಮೂವ್ ಆಗಿ. To what limit of sheet metal thickness is smallest width of band? That is 8 to 10 times of the thickness. To what extent the minimum corner radius of the bend is fixed in relation to the sheet metal thickness? That is, one moment. One of the 3 steps in folding process, remove the work from the machine. Name the other 2 steps, clamping and folding. To what limit the sheet metal thickness is smaller width of 10 to 8 to 10 times, 8 to 10 times the thickness. To what extent the minimum corner radius of the bend is fixed in relation to the sheet metal thickness. What extent? 1.5 times the thickness. ಸೊ ಇವೆಲ್ಲ ಸಣ್ಣ ಸಣ್ಣ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇಲ್ಲಿ ನಿಮಗೆ ಮೆಷಿನ್ ಅನ್ನು ಕೊಟ್ಟಿದ್ದಾರೆ. ನೇಮ್ ದ ಪಾರ್ಟ್ಸ್ ಆಫ್ ಫೋಲ್ಡಿಂಗ್ ಮೆಷಿನ್ಸ್ ಲೆಬಲ್ಡ್ ಎ ಅಂಡ್ ಬಿ. ಇಲ್ಲಿರ್ತಕ್ಕಂಥ ಎ ಮತ್ತೆ ಬಿ ಏನು? ಸೊ ಎ ಅಂದ್ರೆ ಫೋಲ್ಡಿಂಗ್ ಬ್ಲೇಡ್, ಬಿ ಅಂದ್ರೆ ದಟ್ ಇಸ್ ಕಾಲ್ಡ್ ಕ್ಲಾಂಪಿಂಗ್ ಬೀಮ್ ಅಂತ ನಾವು ಕರಿತೀವಿ. ಸ್ಟೇಟ್ 2 ಯೂಸಸ್ ಆಫ್ ಫಾರ್ಮಿಂಗ್ ಮೆಷಿನ್. ಕಟಿಂಗ್ ಸೀಟ್ ಮೆಟಲ್, ಫಾರ್ಮಿಂಗ್ ಸಿಲಿಂಡರ್. ಸೀಟ್ ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ, ಸಿಲಿಂಡರ್ ನ ಫಾರ್ಮ್ ಮಾಡಲಿಕ್ಕೆ ಫಾರ್ಮಿಂಗ್ ಮೆಷಿನ್ಸ್ ಅನ್ನ ನಾವು ಬಳಸ್ತೀವಿ. Which roll of the forming machine is adjusted in different thickness of the seats? That is lower print roll. Lower print roll. Roller ಅಂತ ನಾವು. What will be the maximum thickness of the seat can be formed using forming machines? 22 gauges seat. 22 gauges seat. ಇಲ್ಲೊಂದು ಫಿಗರ್ ಅನ್ನ ಕೊಟ್ಟಿದ್ದಾರೆ. The figure shows the illustrate the position of the 3 rolls of a forming machine. Indicate which roll in this adjusted to form cylinder of different diameters. That is roll C. Rear roller ಏನಿದೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಬೇರೆ ಬೇರೆ ಡಯಾಮೀಟರ್ಗೆ ನಾವು ಡಯಾಮೀಟರ್ ಶೇಪ್ ಅನ್ನು ಮಾಡಬಹುದು. ಇಲ್ಲಿ ಸ್ಟಡಿ ದ ಸ್ಟೆಪ್ಸ್ ಶೋನ್ ಇನ್ ದ ಫಿಗರ್ ಎ, ಬಿ, ಸಿ ಅಂಡ್ ಡಿ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಇಲ್ಲಿ ಎ ಇದೆ ನೋಡೋಣ. In the figure A, 2 items are used with workbench for bending. It name them. 2 ಐಟಮ್ಸ್ ಅನ್ನು ಯೂಸ್ ಮಾಡಿದೆ. ಯಾವುದು? ಒಂದು ಹಾರ್ಡ್ ವುಡ್, ಇನ್ನೊಂದು ಸೀಕ್ಲೇರ್. ಹೌದಾ? ಎರಡನೇ ಚಿತ್ರಕ್ಕೆ ಬರೋಣ. ಇನ್ ದ ಫಿಗರ್ ಬಿ ಅಂಡ್ ಡಿ, ಇಲ್ಲಿ
ನೇಮ್ ದ ಟೂಲ್ಸ್ ಯೂಸ್ಡ್ ಫಾರ್ ಬೆಂಡಿಂಗ್. ಇಲ್ಲಿ ಫೋಲ್ಡಿಂಗ್ ಬಾರ್ ಅನ್ನು ಯೂಸ್ ಮಾಡಿದ್ದಾರೆ. ಎಸ್, ಬಿ. ಇಲ್ಲಿ ಡಿ ನಲ್ಲಿ ಹ್ಯಾಚೆಟ್ ಸ್ಟಾಕ್ ಅನ್ನು ಯೂಸ್ ಮಾಡಿದ್ದಾರೆ. ಡಿ ಇಸ್ ಕಾಲ್ಡ್ ಹ್ಯಾಚೆಟ್ ಸ್ಟಾಕ್. ಸೊ ಇಲ್ಲಿ ಇನ್ ದ ಫಿಗರ್ ಸಿ, ನೇಮ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಬೆಂಡಿಂಗ್. ಹ್ಯಾಂಗಲ್ ಐರನ್ ಮತ್ತೆ ಸಿ ಕ್ಲಾಂಪ್ ಅನ್ನು ಯೂಸ್ ಮಾಡಿದ್ದಾರೆ. ಹ್ಯಾಂಗಲ್ ಐರನ್ಸ್. ಸೊ ಈ ರೀತಿ ಮಕ್ಕಳೇ ನಿಮಗೆ ಪರೀಕ್ಷೆನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಲೆಸನ್ಸ್. ಶೀಟ್ ಮೆಟಲ್ ಕಂಪ್ಲೀಟ್ 35 ಕ್ಲಾಸಸ್ ಅನ್ನ ನಿಮಗೆ ಮಾಡಿದ್ದೀನಿ. ಸೊ ನಿಮಗೆ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಯೂಟ್ಯೂಬ್ ಲಿಂಕ್ ನಿಮಗೆ ಶೇರ್ ಮಾಡ್ತೀನಲ್ಲ, ಅದನ್ನ ಓಪನ್ ಮಾಡಿ ನೀವು ತಿಳ್ಕೊಳ್ಬಹುದು. ಅಥವಾ ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನಲ್ಸ್ ಅನ್ನ ನೀವು ಓಪನ್ ಮಾಡಿದ್ರೆ ಕೌಶಲ್ಯ ಬಲಂ ಚಾನಲ್ ನಲ್ಲಿ ನೀವು ಈ ಎಲ್ಲಾ ಲೆಸನ್ಸ್ ಅನ್ನ ನೀವು ನಿಮಗೆ ಏನೇ ಡೌಟ್ಸ್ ರಿಪೀಟ್ ಆಗಿ ನೀವೇನ್ ಮಾಡ್ಬೋದು, ಕೇಳಬಹುದು, ಕಲ್ತ್ಕೊಳ್ಬಹುದು ಟು ಗೈನ್ ದ ನಾಲೆಡ್ಜ್. ಸೊ ನಿಮಗೆ ಈ ಚಾಪ್ಟರ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮಿ ಫಸ್ಟ್ ಇಯರ್ ಶೀಟ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ಮಾಹಿತಿ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಸೈನ್ಮೆಂಟ್ಸ್ ನಿಮ್ಮಿ ಫಸ್ಟ್ ಇಯರ್ ಅಸೈನ್ಮೆಂಟ್ ಬುಕ್ ನಲ್ಲಿ ಇದೆ. ಸೊ ರೆಫರ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.